ಪ್ರೀತಿಯ ವೀಕ್ಷಕರೇ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಸಾರಿಗೆ ನೌಕರರು ಅಂದರೆ ಎಲ್ಲರಿಗೂ ಗೊತ್ತಿದೆ. ಈ ಸಂಸ್ಥೆ ಅಂದರೆ ಭಾಳ ಮುಖ್ಯವಾದ ಕೆಲಸ. ಈ ಸಂಸ್ಥೆ ಬೆಳೆದಿದ್ದೇ ಒಂದು ದೊಡ್ಡ ವಿಚಿತ್ರ. ಏಕೆಂದರೆ ಹೋರಾಟದಲ್ಲೇ ಬೆಳೆದಂಥ ಈ ಸಂಸ್ಥೆಯನ್ನು ಚಾಲಕ ನಿರ್ವಾಹಕರು ದುಡಿದು ಕಷ್ಟಪಟ್ಟು ಈ ಸಂಸ್ಥೆಯನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಆದರೆ ಚಾಲಕ ನಿರ್ವಾಹಕರಿಗೆ ಅತಿ ಹೆಚ್ಚು ಕಮ್ಮಿ ಸಂಬಳ ಅಂದರೆ ಈ ಇಲಾಖೆ ಮಾತ್ರ. ಅತಿ ಹೆಚ್ಚು ಕಮ್ಮಿ ಸಂಬಳ, ಅತಿ ಹೆಚ್ಚು ಕಮ್ಮಿ ಸವಲತ್ತು ಸಿಗ್ತಾ ಇರೋದು ಅಂದರೆ KSRTC ಸಾರಿಗೆ ಮಾತ್ರ. ಆದರೂ ಮಾತ್ರ ಚಾಲಕರಿಗೆ ಈಗ ಒಂದು ಬಿಗ್ ಶಾಕನ್ನು ನೀಡಿದೆ. ಅದೇನೆಂದರೆ ದಂಡ. ಮೈಸೂರು ಬೆಂಗಳೂರು ಅಂದರೆ ನೈಸ್ ರಸ್ತೆ, ಒಳ್ಳೆಯ ರಸ್ತೆ ಅಂತ ಹೇಳ್ತಾರೆ. ಆದರೆ ಮಾತ್ರ ಅಲ್ಲಿ ಓಡಾಡೋಂಥ ಬಸ್ಗಳಿಗೆ, ಓಡಿಸೋಂಥ ಬಸ್ಸು ಚಾಲಕರಿಗೆ ಈಗ ನೋಡಿ 1000, 2000, 10,000, 15,000 ಹೀಗೆ ಹಲವಾರು ರೀತಿಯ ಫೈನನ್ನು ಹಾಕಿದ್ದಾರೆ. ಇದು ಯಾರ್ದು? ಚಾಲಕರು ಮಾಡಿದ್ದು ತಪ್ಪ? ಚಾಲಕರು ಬಸ್ ಓಡಿಸಿದ್ದೆ ತಪ್ಪ? ಒಂದು ಜನ ಮೈಸೂರಿಗೆ ಬೆಂಗಳೂರಿಂದ ಜನನ ಕರ್ಕೊಂಡ್ಬಂದಿದ್ದು ತಪ್ಪ ಅಂತೇಳಿ ಚಾಲಕರು ಕೇಳ್ತಾ ಇದ್ದಾರೆ. ನಿಯತ್ತಿಂದ ಕಷ್ಟಪಟ್ಟು ಡ್ಯೂಟಿ ಮಾಡಿ ಈಗ ಸಾವಿರಾರು ರೂಪಾಯಿನ ದಂಡ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟಬೇಕು? ಇದಕ್ಕೆ ಯಾರು ಹೊಣೆ? ಇದನ್ನು ಕೇಳೋರು ಯಾರು ಅಂತ ನೌಕರರು ಕೇಳ್ತಾ ಇದ್ದಾರೆ. ಹೀಗೆ ಚಾಲಕರ ಕತೆ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆದರೂ ಮಾತ್ರ ಕಷ್ಟಪಟ್ಟು ದುಡಿದು ಕಮ್ಮಿ ಸಂಬಳ ಆದ್ರೂ ಈಗ ದಂಡ ಬಿದ್ದಿದೆ. ದಂಡದ ರಸೀದಿ ಎಲ್ರಿಗೂ ಬಂದು ಕೈ ಸೇರಿದೆ. ಆದರೆ ದಂಡ ಯಾರು ಕಟ್ಟೋದು? ಈಗ ಚಾಲಕರು ಯಾವ ರೀತಿ ದಂಡ ಕಟ್ಟಬೇಕು? ಸಂಬಳ ಹೇಗೆ? ಬರೋ ಸಂಬಳನೇ ಕಮ್ಮಿ, ಸರ್ಕಾರ ಕೊಡಬೇಕಾಗಿರೋ ಸಂಬಳ ಕೊಟ್ಟಿಲ್ಲ. ಆದರೂ ಮಾತ್ರ ದಂಡ ಕಟ್ಟಿ ಅಂತೇಳಿ ನೋಟಿಸ್ ಕಟ್ಟಿದ್ದಾರೆ. ಈಗ ನೋಡಿ, ಈ ಸಾರಿಗೆ ಸಂಸ್ಥೆಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು, ಈ ಸಂಸ್ಥೆಯ MD ಸಾಹೇಬರು ಹೇಗೆ ನೋಡ್ತಾರೋ ಗೊತ್ತಿಲ್ಲ. ಚಾಲಕರ ಮೇಲೆ ಬಿದ್ದಿರೋಂಥ ದಂಡನ ಯಾವ ರೀತಿ ಬಗೆಹರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆದರೂ ಮಾತ್ರ ಸಾರಿಗೆ ನೌಕರರ ಕಷ್ಟ ಯಾರಿಗೂ ಹೇಳೋಕ್ಕಾಗಲ್ಲ. ಇಂಥ ಕಷ್ಟದಲ್ಲೂ ಇಂಥ ಒಂದು ಶಾಕನ್ನು ಕೊಟ್ಟಿದೆ ಅಂದರೆ ನಂಬಲು ಸಾಧ್ಯವಿಲ್ಲ. ಆದರೂ ಮಾತ್ರ MD ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು ಈ ಚಾಲಕ ಮತ್ತು ನಿರ್ವಾಹಕರ ಕಷ್ಟನ ಯಾವ ರೀತಿ ಬಗೆಹರಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ದಂಡನ ಕಟ್ಟೋದೋ ಅಥವಾ ಮನ್ನಾ ಮಾಡ್ತಾರೋ ನೋಡಬೇಕು. ಮುಂದೆ ಚಾಲಕ ನಿರ್ವಾಹಕರಿಗೋಸ್ಕರ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ.